ನಮ್ಮ ಕನ್ನಡದ ಮಾತಿನ ಮಲ್ಲ, ನಮ್ಮ ಕನ್ನಡಿಗರೆಲ್ಲ ಸೇರಿ ಕೊಟ್ಟಿರುವಂಥ ಒಂದು ಬ್ಯೂಟಿಫುಲ್ ಬಿರುದು ಅದು. ಅಮ್ಮನಿಗೆ ಡೈರೆಕ್ಟ್ ಮಾಡಿದ್ರಲ್ಲ, ಅದೆಷ್ಟು ಸ್ಪೆಷಲ್. ಯಾವುದೋ ಒಂದು ಪೌರಾಣಿಕ ಅಥವಾ ಐತಿಹಾಸಿಕ ಇದ್ದಾಗ ನಮ್ಗೆ ಏನು ಮಾಡ್ತಾ ಇದೀವಿ ಅಂತ ಗೊತ್ತಿರುತ್ತೆ. ಕರೆಕ್ಟ್. ಇದು ಕಾಲ್ಪನಿಕ ಆಗಿರೋದ್ರಿಂದ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಫೋರ್ಸಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದು ಪಾಪ್ಕಾರ್ನ್ ತೊಗೊಂಬಂದು ಕೂತ್ಕೊಂಡು ಆ ಪಾಪ್ಕಾರ್ನ್ ಮುಗಿಸೋ ಅಷ್ಟರಲ್ಲಿ ಸಿನಿಮಾ ಮುಗೀತೆ. ಅಂದರೆ ಅಷ್ಟು ಕ್ರಿಸ್ಪ್ ಆಗಿದೆ. ಸೂಪರ್. ಆಮೇಲೆ ಬೋರ್ ಹೊಡಿಸಲ್ಲ ನಾನೆಲ್ಲೂ. ಅವಾಗ ಏನಂದರೆ ಇಲ್ಲಿ ಯಾವುದೋ ಒಂದು ನೋಣನೋ ಏನೋ ಬಂತು, ಅವಾಗ ಹಿಂಗಂದೆ. ಹಿಂಗಂದ ತಕ್ಷಣ ನನ್ನ ತಲೆ ಫ್ಲಾಶ್ ಆಯಿತು, ಇದು ಮಾಡ್ಬೋದಲ್ಲ ಅಂದ್ಬಿಟ್ಟು ಹಿಂಗೆ ಬ್ಯಾನರಿಸಮ್ ಮಾಡಿ ಏನಕ್ಕೆ ಹಿಂಗೆ ಕನಿತಾ ಇದೆ ನೋಡಿದ್ರೆ ಒಂದು ನರದವ್ರ ಬಲ್ಲಿ ಅಂದ್ಬಿಟ್ಟು ಮಾಡಿಸ್ಬಿಟ್ಟೆ. ಬೆಳಗ್ಗಿಂದ ಜಿ ಎಸ್ ಟಿ ಗುಂಗಲ್ಲೇ ಇದ್ದೀನಿ ನಾನು. ಎಲ್ಲಿ ನೋಡಿದ್ರು ಜಿ ಎಸ್ ಟಿನೇ. ನಮ್ಮ ಮೊಬೈಲಲ್ಲೂ ಚಮೇಲಿನೇ ಬರ್ತಾಳೆ, ಎಲ್ಲಿ ತೆಗೆದ್ರೂ ಚಮೇಲಿನೇ ಬರ್ತಾಳೆ. ಸೊ ನನಗಂತೂ ಖುಷಿ, ನಮ್ಮ ಸಿನಿಮಾ ಇದು. ಸೊ ಎಲ್ಲರೂ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋದೊಂದು ರಿಕ್ವೆಸ್ಟು. ಅದ್ರ ಜೊತೆಗೆ ಗೊತ್ತಲ್ಲ, ನಮ್ಮ ಜೊತೆ ಯಾರು ಕೂತವ್ರೆ, ನಮ್ಮ ಕನ್ನಡದ ಮಾತಿನ ಮಲ್ಲ, ನಮ್ಮ ಕನ್ನಡಿಗರೆಲ್ಲ ಸೇರಿ ಕೊಟ್ಟಿರುವಂಥ ಒಂದು ಬ್ಯೂಟಿಫುಲ್ ಬಿರುದು ಅದು, ಮಾತಿನ ಮಲ್ಲ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ಸಿಗ್ತಾ ಇರೋದು. ಆ್ಯಂಡ್ ನನಗಂತೂ ತುಂಬ ಖುಷಿ. ಆದರೆ ಇಷ್ಟು ಗ್ಯಾಪ್ ಮಾಡಿರೋದಕ್ಕೆ ನಿಮ್ಮ ಮೇಲೆ ಭಯಂಕರ ಬೇಜಾರು. ಹಂಗಿತ್ತು ಪರಿಸ್ಥಿತಿ, ತಪ್ಪು ತಿಳ್ಕೊಬೇಡಿ, ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕಲ್ಲ. ಜಿ ಎಸ್ ಟಿ ಹೋಟೆಲ್ ಚಿಟ್ಟನಾ? ಖಂಡಿತ ಹೌದು. ಆ್ಯಂಡ್ ಜಿ ಎಸ್ ಟಿ ಉದ್ದೇಶ, ಸಿನಿಮಾ ಉದ್ದೇಶನೇ ನಗಿಸ್ಬೇಕು ಅಂತ. ಸೊ ನಗಿಸೋದಕ್ಕೆ ಏನೇನು ಬೇಕು ಎಲ್ಲದನ್ನೂ ಮಾಡಿರುವಂಥ ಸಿನಿಮಾ. ಸೊ ನಕ್ಕು ನಲಿದಾಡಿ ಶುಭ ಹಾರೈಸಬೇಕು ಅಂತ ಕೇಳ್ಕೊತೀವಿ. ನೀವು ಆ್ಯಕ್ಚುಲಿ ಸ್ಮಾಲ್ ಸ್ಕ್ರೀನ್ ಮೂಲಕ ಇಡೀ ಕನ್ನಡಿಗರನ್ನ ಅಷ್ಟೇ ಯಾಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲರೂ ನಿಮ್ಮನ್ನು ಇಷ್ಟಪಟ್ಟು ಖುಷಿಪಟ್ಟು ಮಾತಿನ ಮಲ್ಲ ಅಂತ ಸುಮ್ಮನೆ ಕೊಟ್ಟವ್ರ ಆ ಬಿರುದು ಇಲ್ಲ ತಾನೆ? ಎಲ್ರಿಗೂ ನೀವು ಮಜಾ ಮಾಡಿಸ್ತೀರಾ, ನಗಿಸ್ತೀರಾ ಅನ್ನೋದು ಕಾನ್ಫಿಡೆನ್ಸ್ ಖಂಡಿತ ಎಲ್ರಿಗೂ ಇದೆ. ಬಟ್ ಇಲ್ಲಿ ಏನು ಮಾಡಿದ್ದೀರಾ ಅನ್ನೋದು ಕುತೂಹಲ ಇದೆ ಅಷ್ಟೇ, ಆಯಿತಾ? ಕರೆಕ್ಟ್. ಬಟ್ ನೀವು ಸಣ್ಣ ಆಗಿರೋದು ಯಾಕೆ ಅಂತ ಹೇಳಿ ಫಸ್ಟ್. ಅದೇ ಈ ಸಿನಿಮಾ ಮಾಡೋದೊಂದು ಇದು ಆದರೆ ಅದು ರಿಲೀಸ್ ಮಾಡೋದೇ ಒಂದು ದೊಡ್ಡ ಇದು ಆಗುತ್ತೆ. ಪ್ರೆಷರು ಅದೆಲ್ಲ ಇದ್ದಾಗ ಒಂದು ಸ್ವಲ್ಪ ಊಟದ ಕಡೆ ಕಾನ್ಸಂಟ್ರೇಷನ್ ಕಮ್ಮಿ, ವರ್ಕೌಟ್ಗೆ ಹೋಗೋಕ್ಕಾಗಲ್ಲ ಒಂದೂವರೆ ತಿಂಗಳು, ಇವೆಲ್ಲ ಆಗುತ್ತೆ. ಮತ್ತು ವಿ ಕ್ಯಾನ್ ಬೌನ್ಸ್ ಬ್ಯಾಕ್. ಇವಾಗ ಸದ್ಯಕ್ಕಿರೋದು ಜಿ ಎಸ್ ಟಿ ಸಿನಿಮಾ ಜನರಿಗೆ ತಲುಪಿಸ್ಬೇಕು, ಜನ ಇಷ್ಟಪಡಬೇಕು. ಸೊ ಅದ್ರ ನಿಟ್ಟಿನಲ್ಲಿ ಇವಾಗ ದಪ್ಪಕ್ಕಾಗಬೇಕು, ಸಣ್ಣಕ್ಕಾಗಬೇಕು. ಅಲ್ಲ, ನಿಮಗೆ ಗೊತ್ತಿಲ್ಲದೆ ನೀವು ಸಣ್ಣ ಆಗಿದ್ದೀರಾ ಅಲ್ವಾ? ನಮಗೆ ಅಲ್ಲಿ ಟ್ರೇಲರ್ ಲಾಂಚಿಗೆ ಬಂದಾಗ ಇದೇನಿದು ಹಿಂಗಾಗೋಯ್ತು, ಸಣ್ಣ ಆಗ್ಬಿಟ್ಟವ್ರಲ್ಲ ಯಾಕೆ ಅಂದೆಲ್ಲ ಯೋಚನೆ. ವರ್ಕೌಟ್ ಮಾಡಿದ್ರೆ ಅವೆಲ್ಲ ಆಗಲ್ಲ. ಬಟ್ ವರ್ಕೌಟ್ ಇಲ್ಲದೆ ಇರೋದ್ರಿಂದ ಹಂಗೆ 28 ಮುಗಿಲಿ, ಆಮೇಲೆ ವರ್ಕೌಟ್ ಮಾಡೋದೆ, ಆಮೇಲೆ ಶುರು ಮಾಡೋದೆ. ಬಟ್ ಆಮೇಲೆ ರೇಂಜ್ ಚೇಂಜ್ ಆಗುತ್ತೆ ಸರ್, ಯಾಕಂದರೆ ಟ್ರೇಲರ್ ಅಷ್ಟು ಮೋಡಿ ಮಾಡಿದೆ, ಎಲ್ರಿಗೂ ಒಂಥರ ಇಷ್ಟ ಆಗಿದೆ. ಆ್ಯಂಡ್ ನೀವು ಆ ಡೈಲಾಗ್ಸಿಂದ ಹಿಡಿದು ಆ ಪಾತ್ರಕ್ಕೆ ನೀವು ಆ ಡೈಲಾಗ್ಸ್ಗಳನ್ನ ಕೊಟ್ಟಿದ್ದೀರಲ್ಲ, ಅದು ಸೂಪರ್. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಶಿಂಕ್ ಆಗಿದೆ ಅಂದರೆ ರವಿಶಂಕರ್ ಅವ್ರ ಬಾಯಲ್ಲಿ ಬರೋ ಡೈಲಾಗ್ ಅಂತೂ ನಿಜವಾಗ್ಲೂ ಖುಷಿ ಆಗುತ್ತೆ ಅದನ್ನ ಕೇಳೋಕ್ಕೆ. ಥಿಯೇಟ್ರ್ನಲ್ಲಿ ನೋಡಿದ್ರೆ ಅದು ಇನ್ನೆಷ್ಟು ಖುಷಿ ಕೊಡುತ್ತೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ಒಂದೊಂದು ಪಾತ್ರಗಳೂ ಹೇಳಿ ಮಾಡಿಸ್ದಂಗಿದ್ದಾವೆ, ಒಂಥರ ಸ್ಟಾರ್ಸೆ, ಎಲ್ಲರೂ ಸ್ಟಾರ್ಸೆ ಅವ್ರವ್ರ ವೇನಲ್ಲಿ. ಆ್ಯಂಡ್ ಎಲ್ಲರೂ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನಿಸ್ತಿದೆ. ಅಮ್ಮನಿಗೆ ಡೈರೆಕ್ಟ್ ಮಾಡಿದ್ರಲ್ಲ, ಅದೆಷ್ಟು ಸ್ಪೆಷಲು. ಐ ಡಿಡ್ ನಾಟ್ ಟ್ರೀಟರ್, ನನ್ನ ಅಮ್ಮನ ಟ್ಯಾಗನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಲಿಲ್ಲ. ಅವರು ಒಂದು ಆರ್ಟಿಸ್ಟಿನ ಒಂದು ರೀತಿಲೇ ನಡ್ಕೊಂಡ್ರು. ಆ್ಯಂಡ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಎಲ್ಲರೂ ಅಷ್ಟೇ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳು ಎವ್ರಿ 5-5 ನಿಮಿಷಕ್ಕೂ ಹೊಸ ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಸ್ ಆಗ್ತಾ ಇರುತ್ತೆ. ಫಸ್ಟು ಇದಕ್ಕೆ ಹೋಗಿದ ತಕ್ಷಣ ನೋಡಿದ್ರೆ ಅಲ್ಲಿ ಬರುವಂಥ ಒಂದು 2-3 ಕ್ಯಾರೆಕ್ಟರ್ಗಳು ಎಂಟ್ರಾಗಿದ್ದ ತಕ್ಷಣ, ಬ್ಯಾಂಕ್ ಎಂಟ್ರಾಗಿದ್ದ ತಕ್ಷಣ ಶೋಭಿ ಅವ್ರ ಗ್ಯಾಂಗ್ ಎಲ್ಲ ಬರೋದು. ಅದಾಗಿದ ತಕ್ಷಣ ಮತ್ತೆ ನೋಡಿದ್ರೆ ರವಿಶಂಕರ್ ಬರೋದು, ರವಿಶಂಕರ್ ಆದಮೇಲೆ ಶರತ್ ಬರೋದು, ಆಮೇಲೆ ಇವ್ರುಗಳ ಕಾಂಬಿನೇಷನ್ನು, ಆಮೇಲೆ ನಮ್ಮ ಆರ್ಟಿಸ್ಟ್ಗಳದ್ದು ಇವರು, ಆಮೇಲೆ ದಟ್ ವಾಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಷ್ಟು ಜನ ಇಟ್ಕೊಂಡು ಆಮೇಲೆ ಯಾವುದೋ ಒಂದು ಪೌರಾಣಿಕ ಅಥವಾ ಐತಿಹಾಸಿಕ ಇದ್ದಾಗ ನಮ್ಗೆ ಏನು ಮಾಡ್ತಾ ಇದೀವಿ ಅಂತ ಗೊತ್ತಿರುತ್ತೆ. ಇದು ಕಾಲ್ಪನಿಕ ಆಗಿರೋದ್ರಿಂದ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಫೋರ್ಸಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು. ಬಟ್ ಶರತ ಇಸ್ ಅ ವೆರಿ ಸೀರಿಯಸ್ ಆ್ಯಕ್ಟರ್. ಆಮೇಲೆ ತುಂಬ ಸೀರಿಯಸ್ ರೋಲ್ಸ್ ಮಾಡಿರೋದು, ಆತನ ಕೈಲೂ ಕಾಮಿಡಿ ಮಾಡಿಸಿರೋದು, ಆಮೇಲೆ ಶೋಭಿ ಕೈಲಿ ಮಾಡಿಸಿರೋದು. ರವಿಶಂಕರ್ ಅಂತೂ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಇಟ್ಸ್ ಕಮ್ ಔಟ್ ವೆರಿ ವೆಲ್. ಆ್ಯಂಡ್ ಅವ್ನ ಮ್ಯಾನರಿಸಮ್ ಏನು ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಸೊ ಆವತ್ತು ಶೂಟಿಂಗ್ ಹೋಗ್ಬೇಕಾದ್ರೆ ಬ್ಲ್ಯಾಂಕ್ ಆಗಿದ್ದೆ. ಕಾರಲ್ಲಿ ಹಿಂಗೆ ಮಲಗಿರ್ಬೇಕಾದ್ರೆ ಏನು ಕೊಡ್ಬೋದು ಅವ್ನಿಗೆ ಮ್ಯಾನರಿಸಮ್, ಏನಾದರೂ ಒಂದು ಮಾಡಬೇಕಲ್ಲ, ಏನಾದರೂ ಒಂದು ತರಲೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಯೋಚನೆ. ಅವಾಗ ಏನಂದರೆ ಇಲ್ಲಿ ಯಾವುದೋ ಒಂದು ನೋಣನೋ ಏನೋ ಬಂತು, ಅವಾಗ ಹಿಂಗಂದೆ. ಹಿಂಗಂದ ತಕ್ಷಣ ನನ್ನ ತಲೆಗೆ ಫ್ಲಾಶ್ ಆಯಿತು, ಇದು ಮಾಡ್ಬೋದಲ್ಲ ಅಂದ್ಬಿಟ್ಟು ಹಿಂಗೆ ಮ್ಯಾನರಿಸಮ್ ಮಾಡಿ ಏನಕ್ಕೆ ಹಿಂಗೆ ಕನಿತಾ ಇದೆ ನೋಡಿದ್ರೆ ಒಂದು ನರದವ್ರ ಬಲ್ಲಿ ಅಂದ್ಬಿಟ್ಟು ಮಾಡಿಸ್ಬಿಟ್ಟೆ. ಅಯ್ಯೋ ದೇವ್ರೇ, ನವರದ ನನ್ನನ್ನು ಸೈಡು ಕಲಿತ ಸರ್, ಅವ್ರು ನರದವ್ರ ಬಲ್ಲಿ
ನರ್ವ್ ಪ್ರಾಬ್ಲಮ್. ನನ್ನನ್ನು ಸೈಡಿಗೆ ಕರೀತೀಯ ಅನ್ನೋ ಹುಡುಗಂಗೆ ಸುಂದರ್ ಅವ್ರ ಕಲ್ಕಿಸ್ಕೊಡ್ಸಿರೋದು ಯವ್ವ ಸ್ವಾಮಿ. ಸೊ ಅಲ್ಲಿ ಒಣಕ್ಕೂ ಥ್ಯಾಂಕ್ಸ್ ಹೇಳಬೇಕು, ಮ್ಯಾನರಿಸಮ್ ಸಿಕ್ಕಿದ್ದು. ಸೊ ಹಿಂಗೆ ಎಲ್ಲ ಇಂಪ್ರೂವೈಸ್ ಆಗಿದ್ದು ಹಿಂಗೆ. ಸೊ ನಡೀತಾ ಇದೆ. ಅಲ್ಲ ಸರ್, ನನಗೆ ಒಂದು ಆಶ್ಚರ್ಯ ಆಗಿದೆ ಏನು ಗೊತ್ತಾ, ಈಗ ಒಂದು ಸಿನಿಮಾ ಒಂದು ಕತೆ ಇಟ್ಕೊಂಡು ಹಿಂಗೆ ಮಾಡೋದು ಓಕೆ, ಇದು ಟೀಮ್ ಅಲ್ಲ, ಇದು ಏನಂತ ಹೆಸರು ಕೊಡ್ಬೇಕು ಹೇಳಿ. ಇಷ್ಟು ಜನ ಕಲಾವಿದರು, ಇಷ್ಟು ದೊಡ್ಡ ಇದು ಒಂದು ದೊಡ್ಡ ಟೀಮೇ ಕ್ರಿಯೇಟ್ ಮಾಡಿದ್ರಲ್ಲ, ಇದು ತುಂಬ ಕಷ್ಟ. ಇಷ್ಟು ಪಾತ್ರಗಳನ್ನ ತಂದು ಅದು ಫಸ್ಟ್ ಡೈರೆಕ್ಷನ್ ಬೇರೆ, ಅದು ಎಷ್ಟು ಟೆನ್ಷನ್ ಇರಬೇಡ, ಹೆಂಗೆ ಮ್ಯಾನೇಜ್ ಮಾಡಿರ್ಬೇಡ ನೀವು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ವೆರೈಟಿ ಫ್ಲೇವರ್ ಇರೋವಂಥ ಪಾತ್ರಧಾರಿಗಳು, ಅವ್ರನ್ನ ಒಟ್ಟಿಗೆ ಸೇರಿಸೋದು ಅಂದರೆ ಕಪ್ಪೆ ತಕ್ಕಣಿಗೆ ಹೊತ್ತಂಗೆ. ಸೊ ನೀವು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಇದೆಲ್ಲ? ಇಲ್ಲ, ಅದು ದಟ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ನನಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಇದೆಲ್ಲ ಮಾಡಿ ಒಂದು ಬೇರೆ ರೀತಿಯಾದಂಥ ಒಂದು ವಾತಾವರಣ ಕ್ರಿಯೇಟ್ ಆಯಿತು. ಆ್ಯಂಡ್ ಅವರ ಒಂದು ಏನಂತಾರೆ ಸಪೋರ್ಟ್ ಇಲ್ಲ ಅಂದರೆ ಈ ಮಟ್ಟಕ್ಕೆ ಬರ್ತಾ ಇಲ್ಲ. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಸಿನಿಮಾದಲ್ಲಿ ಇರುವಂತಹ ಬೇಸಿಕ್ ನಾಟ್ ಏನಿದೆಯಲ್ಲ, ಆ ಒಂದು ಲಾಜಿಕ್ ಎಲ್ಲೂ ಬಿಟ್ಟಿಲ್ಲ ನಾನು. ಒಂದು ಮೆಸೇಜು ಎಲ್ಲೂ ನಾನು ಆ ಕಡೆ ಈ ಕಡೆ ಹೋಗೋಂಗೆ ಮಾಡಿಲ್ಲ. ಒಂದು ಅದ್ಭುತವಾದಂಥ ಒಂದು ಮೆಸೇಜ್ ಕೂಡ ಇದೆ ಸಿನಿಮಾದಲ್ಲಿ. ಒಂದು ಒಳ್ಳೆ ಫೀಲ್ ಇದೆ, ಎಮೋಷನ್ಸ್ ಇದೆ, ಆ್ಯಂಡ್ ಔಟ್ ಕಾಮಿಡಿ ಇದೆ. ಸೊ ಇದು ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದು. ನನ್ನ ಉದ್ದೇಶ ಇಷ್ಟೇ, ಇಂಥ ಒಂದು ಎಫರ್ಟ್ಸ್ ಹಾಕಿದ್ದಾಗ ಜನ ನೋಡ್ಬೇಕು ಅದಕ್ಕೆ. ನಾನೀಗ ಆಲ್ರೆಡಿ ಒಂದು 20-25 ಸಲ ಸಿನಿಮಾ ನೋಡ್ಬಿಟ್ಟಿದ್ದೀನಿ ಕರೆಕ್ಷನ್ ಮಾಡಬೇಕು ಅಂತ. ಆಮೇಲೆ ನೋಡ್ತಾ ನನಗೇನೆ ಈ ಪೋರ್ಷನ್ ಬೋರ್ ಹೊಡಿತಾ ಇದೆ ಅನ್ನೋದನ್ನೆಲ್ಲ ತೆಗೆದಾಕಿದ್ದೀನಿ. 2 ಗಂಟೆ 25 ನಿಮಿಷ ಇದ್ದಂಥ ಸಿನಿಮಾನ 2 ಅವರ್ 10 ನಿಮಿಷಕ್ಕೆ ತಂದಿದ್ದೀನಿ. ಸೊ ಬಂದು ಕೂತ್ಕೊಂಡು ಸೆಟ್ಲಾಗಿ ಕತೆ ಒಳಗೆ ಹೋಗ್ತಿದ್ದಂಗೆ ಇಂಟರ್ವೆಲ್ ಬರುತ್ತೆ. ಪಾಪ್ಕಾರ್ನ್ ತೊಗೊಂಬಂದು ಕೂತ್ಕೊಂಡು ಆ ಪಾಪ್ಕಾರ್ನ್ ಮುಗಿಸೋ ಅಷ್ಟರಲ್ಲಿ ಸಿನಿಮಾ ಮುಗೀತೆ. ಅಂದರೆ ಅಷ್ಟು ಕ್ರಿಸ್ಪ್ ಆಗಿದೆ. ಆಮೇಲೆ ಬೋರ್ ಹೊಡಿಸಲ್ಲ ನಾನೆಲ್ಲೂ. ಯಾವುದು ವಿಚಾರ ಏನೋ ಹೇಳ್ಕೊಂಡು ಅದು ಯಾವ್ದು ಕತೆಗೆ ಪೂರಕವಾಗಿ ಯಾವುದಿಲ್ಲ ಅದನ್ನ ತೆಗ್ದಾಕಿದ್ದೀನಿ. ಅಂದರೆ ನೀವು ಮಜಾ ಟಾಕೀಸ್ನ ಪ್ರತಿ ವಾರ ಡೈರೆಕ್ಟ್ ಮಾಡೋದು ಏನಿತ್ತು ಅದೇ ಸಪ್ರೇಟು. ಅದು 1 ಅವರ್ಗೆ ಅಷ್ಟೇ ಅಥವಾ 20 ನಿಮಿಷಕ್ಕಷ್ಟೇ ಹಿಂಗೆ ತಲೆಯಲ್ಲಿರುತ್ತೆ. ಬಟ್ ಇಲ್ಲಿ ಈ 2 ಗಂಟೆ ಏನು ಕೂರಿಸ್ಬೇಕಲ್ಲ ಜನರನ್ನ, ಇದೇ ಒಂದು ಎಪಿಸೋಡು. ಸೊ ಎಷ್ಟು ಡಿಫ್ರೆನ್ಸ್ ಇದೆ. ಬೇರೆ ಪ್ರೆಷರು, ಇದು ಬೇರೆ ಪ್ರೆಷರು. ಇದು ದೊಡ್ಡ, ದಿಸ್ ಆನ್ ಅ ಲಾರ್ಜರ್ ಸ್ಕೇಲ್. ಸೊ ವಾಟ್ ವಿ ಹ್ಯಾವ್ ಟು ಥಿಂಕ್ ಅಂದರೆ, ವಿ ಹ್ಯಾವ್ ಟು ಮೇಕ್ ಪೀಪಲ್ ಕಮ್ ಟು ದ ಥಿಯೇಟರ್ಸ್. ಅಲ್ಲಿ ಟಿ ವಿಲಿ ಮಾಡೋದು ಬೇರೆ, ಟಿ ವಿ ರಿಮೋಟ್ ಕಂಟ್ರೋಲಲ್ಲಿ ಇರುತ್ತೆ. ಇಲ್ಲಿ ಸಾಕಷ್ಟು ವಿಚಾರಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಒಂದು 7:15 ಶೋಗೆ ಹೋಗಬೇಕು ಅಂದರೆ ನಾನು 5:15ಗೆ ರೆಡಿ ಆಗಬೇಕು, ಟ್ರಾಫಿಕ್ನ ದಾಟ್ಕೊಂಬರ್ಬೇಕು, ಅಲ್ಲಿ ಮಾಲಿಗೆ ಬರಬೇಕು, ಟಿಕೆಟ್ ತೊಗೋಬೇಕು, ಕೂತ್ಕೋಬೇಕು, ಯು ಶುಡ್ ಫೀಲ್ ಕಂಫರ್ಟಬಲ್. ಆಮೇಲೆ ಸಿನಿಮಾ ನೋಡಿ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಶಬಾಷ್ ಅಂತ ಹೇಳೋದಿದೆಯಲ್ಲ, ಇಟ್ಸ್ ಎನ್ ಎಫರ್ಟ್. ಇಟ್ಸ್ ನಾಟ್ ಸೋ ಈಸಿ. ಅದಕ್ಕೆ ಸಿನಿಮಾ ಇಸ್ ಲಾರ್ಜರ್ ದೆನ್ ಲೈಫ್. ಇದೆಲ್ಲ ಆದ ನಂತರ ನಮಗೆ ಸಿನಿಮಾ ಗೆಲ್ಲುತ್ತೆ, ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ಗೆಲ್ತು ಅಂತ ಹೇಳೋದಕ್ಕೆ ಅಷ್ಟು ಜನರ ಒಪಿನಿಯನ್ ಒಂದೇ ಆಗಿರಬೇಕು. ಮಿಕ್ಸ್ಡ್ ಒಪಿನಿಯನ್ ಅಂತ ಅಂದರೆ ಸಿನಿಮಾ ಸಕ್ಸಸ್ ಆಗೋದು ಕಷ್ಟ. ಸೊ ಜನರಿಗಾಗಿ ಒಂದು ಒಳ್ಳೆ ಒಪಿನಿಯನ್ ಇದ್ದಾಗ ಖಂಡಿತ ಸಿನಿಮಾ ಗೆಲ್ಲುತ್ತೆ. ಸೊ GST ಆ್ಯಂಡ್ ಯೂನಿವರ್ಸಲ್ ಲ್ಯಾಂಗ್ವೇಜು ಕಾಮಿಡಿ ಅನ್ನೋದು ಯಾವುದೇ ಭಾಷೆಯಲ್ಲಿದ್ರೂ, ಭಾಷೆ ಇಲ್ಲದೆ ಇದ್ರೂ ಕಾಮಿಡಿ ಮಾಡ್ಬೋದು ಅನ್ನೋದು ನಮಗೆ ಗೊತ್ತು. ವಿತೌಟ್ ಡೈಲಾಗ್ಸ್. ಚಾರ್ಲಿ ಚಾಪ್ಲಿನ್ನು, ಮಿಸ್ಟರ್ ಬೀನು, ಇವುಗಳೆಲ್ಲ ಪುಷ್ಪಕ ವಿಮಾನ ಅಬ್ಸಲ್ಯೂಟ್ಲಿ ಎಷ್ಟು ಇದರಲ್ಲಿ ಮಾಡಿದ್ದಾರೆ. ಸೊ ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇದನ್ನು ನಾವು ದೊಡ್ಡ ರೀತಿಯಲ್ಲಿ ನಾವು ಜನರಿಗೆ ತಲುಪಿಸ್ಬೇಕು ಅನ್ನೋದಿದು. ಆಮೇಲೆ ಈ ಸಿನಿಮಾದಲ್ಲಿ ಹೀರೋ ಇಲ್ಲ. ಹೀರೋ ಅನ್ನೋದು ಒಂದು ಇಟ್ಸ್ ಅ ರೀಸನ್. ಓಕೆ. ಯಾಕಂದರೆ ಲಕ್ಕಿ, ಈ ಕ್ಯಾರೆಕ್ಟರ್ ಹೆಸರು ಲಕ್ಕಿ ಅಂತ. ಆ ಲಕ್ಕಿಯ ಈ ಪ್ಲೇಸ್ ಅ ಕ್ಯಾಟಲಿಸ್ಟ್, ಅಂದರೆ ಕತೆಗೆ ಸೇರ್ಕೋತಾನ ಅವನು. ಬಟ್ ಹೂ ಇಸ್ ದ ಹೀರೋ ಫಾರ್ ದ ಫಿಲಮ್ ಅಂದರೆ ದ ಸ್ಟೋರಿ. ಇದನ್ನು ಸಾಕಷ್ಟು ಜನ ಹೇಳಿರ್ಬೋದು. ನನಗೆ ಇವಾಗ ನನ್ನ ಸಿನಿಮಾ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಕಷ್ಟ. ಏನಕ್ಕೆ ಅಂದರೆ ನಾನು ನನ್ನ ಕರಿಯರ್ನಲ್ಲಿ ಸರಿಸುಮಾರು ಹತ್ರ 1,000 ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಯರಿಂಗ್ ಟು 1000 ಸಿನಿಮಾಸ್ ಅಂತ ಅನ್ಕೊಡೋಣ. ಓಕೆ, ಮೋರ್ ಆರ್ ಲೆಸ್ ವಾಟ್ ಎವರ್. ಅಲ್ಲಿ ಪ್ರತಿಯೊಬ್ಬರು ಬಂದಾಗಲೂ ಅವ್ರ ಮನಸ್ಸಲ್ಲಿ ಒಂದು ಹುರುಪು ಏನಿರುತ್ತೆ ಗೊತ್ತಾ, ನನ್ನ ಸಿನಿಮಾ ಗೆಲ್ಲಬೇಕು, ನನ್ನ ಸಿನಿಮಾ ಬಗ್ಗೆ ಒಳ್ಳೆ ಮಾತುಗಳಾಡಬೇಕು. ಬಟ್ ನನ್ನ ಸಿನಿಮಾ ಬಗ್ಗೆ ನಾನು ಯಾವುದನ್ನು ಎಕ್ಸಾಜಿರೇಟೆಡ್ ಆಗಿ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸಿನಿಮಾ ಒಳ್ಳೆ ಸಿನಿಮಾ ಅಂತ ನನ್ನ ಬಾಯಲ್ಲಿ ಬರೋದಕ್ಕೆ ಸಾಧ್ಯನೂ ಇಲ್ಲ. ನಾನು ಹೇಳಲ್ಲ. ಏನಕ್ಕೆ ಅಂದರೆ ಒಂದೇ ಆ ಒಂದು ಮಾತು ಜನ ಪಿಕ್ಚರ್ ನೋಡ್ಬಿಟ್ಟು ನನಗೆ ಹೇಳಬೇಕು, ವಾಪಸ್ ಅವ್ರು ಹೇಳಬೇಕು, ನಾನು ಹೇಳೋದಲ್ಲ. ನನ್ನ ಸಿನಿಮಾ ಹಿಂಗೆ ಅಂತ ಹೇಳಿದ್ರೆ ಆ ಸಿನಿಮಾ ಯಾರ ಸಿನಿಮಾ ಚೆನ್ನಾಗಿಲ್ಲ ಹೇಳಿ. ಇವಾಗ ನೀವು ಒಂದು ಸಿನಿಮಾ ಮಾಡಿರ್ತೀರ,
ಆ ಸಿನಿಮಾ ಕೆಡ್ದಾಗಿದೆ ಬಂದು ನೋಡ್ಬೇಡಿ ಅಂತ ಪ್ರಚಾರ ಮಾಡಲ್ಲ ನಾವು. ಹೌದು. ಸಖತ್ತಾಗಿ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ, ಅದ್ಭುತವಾಗಿ ಮಾಡಿದ್ದೀವಿ, ಏನು ದವಾಗ್ ಕೊಟ್ಟಿದ್ದೀವಿ ಅಂತಲೇ ಮಾತಾಡ್ತೀವಿ. ಸೊ ಇವಾಗ ನನಗನ್ಸೋದು ಒಂದೇ ಒಂದು ಏನು ಅಂದರೆ, ನಾನು ಹೇಳಬಾರ್ದು ನನ್ನ ಸಿನಿಮಾ ಹಂಗಿದೆ ಹಿಂಗಿದೆ. ಸಿನಿಮಾದಲ್ಲಿ ಏನಿದೆ ಅಂತ ಹೇಳ್ತೀನಿ. ದೆರ್ ಇಸ್ ಲಾಟ್ ಆಫ್ ಕಾಮಿಡಿ, ದೆರ್ ಇಸ್ ಲಾಟ್ ಆಫ್ ಎಮೋಷನ್, ದೆರ್ ಇಸ್ ಲಾಟ್ ಆಫ್ ಮೆಸೇಜ್, ಆ್ಯಂಡ್ 2 hours ಯೋರ್ ಟೈಮ್ ವಿಲ್ ನಾಟ್ ಬಿ ವೇಸ್ಟೆಡ್ ಅಂತ ನಾನು ಹೇಳ್ಬೋದು. ಸಿನಿಮಾದ ಹಂಗೆ ಮಾಡ್ಬಿಟ್ಟಿದ್ದೀನಿ, ಇದು ದಬಾಕಿದ್ದೀನಿ, ನಂತರ ಡೈರೆಕ್ಟ್ರೇ ಇಲ್ಲ, ಅವೆಲ್ಲ ಸುಳ್ಳು. ಐ ಡೋಂಟ್ ಬಿಲೀವ್ ಇನ್ ದಟ್. ಐ ವಾಂಟ್ ಪೀಪಲ್ ಟು ವಾಚ್. ಅವ್ರು ಬಂದು ನನಗೆ ಇಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದಾಗ ಅವಾಗ ನನ್ನ ಸಿನಿಮಾ ಚೆನ್ನಾಗಿದೆ. ಹೌದು, ಜನ ಕೊಡಬೇಕು ಕ್ರೆಡಿಟ್, ಅವರೇ ನಿಲ್ಲಿಸ್ಬೇಕು ಅದನ್ನು ಥಿಯೇಟ್ರ್ನಲ್ಲಿ. ಅದು ನಿಜ. ನನಗೆ ಈಗ ನಿಮ್ಗಿದ್ದಿದ್ದು ಭಾರ ಏನು ಅಂತ ಅಂದರೆ, ಈಗ ಈ ಫ್ಯಾಮಿಲಿ ಒಂದು ಕಡೆ ಆಗುತ್ತೆ ಅಂದರೆ, ಇಂಥ ದೊಡ್ಡ ಫ್ಯಾಮಿಲಿಯಿಂದ ನಾನು ಬಂದಿದ್ದೀನಿ, ಇಂಥದ್ದೊಂದು ಸ್ಮಾಲ್ ಸ್ಕ್ರೀನಲ್ಲಿ ಸಕ್ಸಸ್ಫುಲ್ಲಾಗಿ ನಾನು ಶೋಸ್ಗಳನ್ನ ಕೊಟ್ಟಿದ್ದೀನಿ. ಈಗ ಒಂದು ಭಾರ ಇರುತ್ತೆ, ಏನು ಸಿನಿಮಾ ಅಂತ ಬಂದಾಗ ನಾನು ಎಷ್ಟು, ಈಗ ನೀವು ಸಿನಿಮಾ ಹೀರೋ ಆಗಿ ಮಾಡೋದು ಬೇರೆ, ಡೈರೆಕ್ಟ್ರಾಗಿ ಮಾಡ್ತಾಯಿದ್ದೀರಾ, ಈಗೊಂದು ಭಾರ ಇರುತ್ತಲ್ಲ, ಇದನ್ನು ಹೆಂಗೆ ನೀವು ನಿಮ್ಮ ಪ್ರೊಡ್ಯೂಸರ್ ಜೊತೆ ಹೆಂಗೆ ನಿಮ್ಮ ಬಾಂಧವ್ಯ ಆಯಿತು, ಹೆಂಗೆ ನಿಮ್ಗೆ ಆ ಭಾರನ ಅವ್ರು ಇಳಿಸಿದ್ರು? ಒಂದು ಸಿನಿಮಾ ಕತೆ ಕೇಳದೆ ಒಬ್ಬ ವ್ಯಕ್ತಿ ಮೇಲೆ, ಅದು ಫಸ್ಟ್ ಟೈಮ್ ಡೈರೆಕ್ಟ್ರು, ಯಾವ ದೊಡ್ಡ ಸೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಪಿಕ್ಚರ್ ಕೊಟ್ಟಿರೋ ಡೈರೆಕ್ಟರ್ ಅಲ್ಲ ನಾನು. ಬಟ್ ಅದರಲ್ಲೂ ಫಸ್ಟ್ ಟೈಮ್ ಡೈರೆಕ್ಷನ್ನು, ಇಂಥ ಕಾಂಪ್ಲಿಕೇಟೆಡ್ ಸ್ಟೋರಿ, ಇಷ್ಟು ಜನ ಆರ್ಟಿಸ್ಟು, ಇಷ್ಟು ಸ್ಟಾರ್ ಕ್ಯಾಸ್ಟು, ಇದನ್ನು ಯಾವುದನ್ನು ಲೆಕ್ಕಿಸದೆ ನೀನು ಸಿನಿಮಾ ಮಾಡು, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿ ನನಗೆ ಬೆನ್ನೆಲುಬಾಗಿ ನಿಂತಿರೋದು ಅಂದರೆ ಸಂದೇಶ್ ನಾಗರಾಜ್. ಸೊ ಅವ್ರಿಗೆ ಕೋಟಿ ವಂದನೆ. ಅಷ್ಟು ನಮ್ಮನ್ನು ಇದು ಮಾಡಿರೋದು. ಆಮೇಲೆ ನೀನು ನನ್ನ ಮಗ ಇದ್ದಂಗೆ, ಪರವಾಗಿಲ್ಲ ನೀನು ಮಾಡ್ಕೊ ಹೋಗಿ ಪಿಕ್ಚರು, ನಿನಗೆ ಒಳ್ಳೇದಾಗಬೇಕು ಅಂತ ಹೇಳಿ. ಯು ಬಿಲೀವ್ ಇಟ್ ಆರ್ ನಾಟ್, ಇವತ್ತು ಈಗಲೂ ನಮ್ಮ ಡಿಸ್ಟ್ರಿಬ್ಯೂಟರ್ ಆಫೀಸಲ್ಲಿ ಅವರೇ ಕೂತ್ಕೊಂಡು ಥಿಯೇಟರ್ ಸೆಟಪ್ ಮಾಡ್ತಿದ್ದಾರೆ. ಅಯ್ಯೋ, ಹಾಂ, ದೊಡ್ಡವರು ಡ್ಯಾಡಿ ಅವರು ಅವರೇ ಇಂಟ್ರೆಸ್ಟ್ ತೊಗೊಂಡು, ಇಲ್ಲ ನಾನು ಇವತ್ತು ಬೆಂಗಳೂರಿಗೆ ಬಂದಿರೋದೇ ನಿಮಗೆ ಥಿಯೇಟರ್ ಸೆಟಪ್ ಮಾಡಿಸ್ಕೊಡ್ಬೇಕು ಅಂತ, ನಾನೇ ಹೋಗ್ತೀನಿ ಅಂತೆಲ್ಲ ಹೇಳಿ ಅವರೇ ಹೋಗಿ. ಈಗ ಆಯ್ತು, ಅದು ಯಾವುದು ಮೇನ್ ಥಿಯೇಟರ್? ವೀರೇಶ್ ಮೇನ್ ಥಿಯೇಟರ್. ಓಕೆ. ಸೊ ನನಗದು ಬೇಕಾಗಿತ್ತು, ಆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ಅಂತ. ಸೊ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ, ಭಗವಂತ ಇದ್ದಾನೆ. ಇಲ್ಲ, ಅದು ಟ್ರೇಲರಲ್ಲಿ ಒಂದು ನಮ್ಗೆ ಇನ್ವಿಟೇಷನ್ ಏನು ಸಿಕ್ಕಿದೆ ಅಲ್ಲ, ಅದು ಬ್ಯೂಟಿಫುಲ್ ಆಗಿದೆ. ಸೊ ಹಾಗಾಗಿ ಒಂದು ಕಾನ್ಫಿಡೆನ್ಸು, ಸಿನಿಮಾನೂ ಹಾಗೆ ಇರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಅಂತ. ಈ ರವಿಶಂಕರ್ ಸರ್ ಒಂದು ಡೈಲಾಗ್ ಹೇಳಿಸಿದಿರಲ್ಲ, ಆ ಥರದ ಡೈಲಾಗ್ಸ್ ಅಲ್ಲಿ ಎಷ್ಟು ಬರಬೇಡ. ಆ್ಯಂಡ್ ಶರತ್ ಸರ್ ಹತ್ರ ಅವರು ಹಿಂಗಿಟ್ಟ ಕ್ಲೋಸ್ ಶಾಟ್ ಸೂಪರ್. ಅದನ್ನು ನಾನು ಕಾರಲ್ಲಿ ಕೂತಿದ್ದಾಗ ಬಂದಿದ್ದು, ಕಾರಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೆ, ಕಾರಲ್ಲಿ ಐಡಿಯಾ ಬಂದಿದೆ. ಯಾಕಂದರೆ ರವಿ ಶರತ್ತನ್ನು ಮೀಟ್ ಮಾಡೋ ಸೀನ್ ಇತ್ತು ಅವತ್ತು. ಸೊ ಹಾಗಾಗಿ ಅಲ್ಲಿ AC ಆನ್ ಮಾಡಿದಾಗ ಒಂದು ಧೂಳು ಬಂದಾಗ ನನಗೆ ಅಲ್ಲಿ ಐಡಿಯಾ ಬಂದಿದ್ದು. ಸೀದಾ ಫೋನ್ ಮಾಡಿಬಿಟ್ಟು ಸೆಟಲ್ ಬ್ಲೋವರ್ ಇದೆಯಲ್ವಾ? ಹ್ಞೂ ಇದೆ ಸರ್, ಯಾಕೆ ರೆಡಿ ಮಾಡಿ ಇಟ್ಕೊಂಡು ನಾನು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದ್ಬಿಟ್ಟು ಬಂದು ಇವ್ನು ರೆಡಿಯಾಗಿ ಬರೋಕ್ಕೆ ಮುಂಚೆ ಅವ್ನ ಅಸಿಸ್ಟೆಂಟ್ನ ನಿಲ್ಲಿಸ್ಕೊಂಡು, ಸುಮ್ಮನೆ ಮಾತಾಡ್ತಾ ಇರು ನೀನು ಅಂತಂದಾಗ ಅಂದ್ಬಿಟ್ಟು ನಾನು ಬ್ಲೋವರ್ ಬಿಟ್ಟೆ, ಅಂತಾಯಿತು, ವರ್ಕ್ ಆಗುತ್ತೆ ಅಲ್ಲಿ. ಈ ಥರ ಐಡಿಯಾಸ್ಗಳು ಬಂದ್ರೇ ಚೆನ್ನಾಗಾಗೋದು, ಅದು ಪ್ಲ್ಯಾನ್ ಮಾಡೋದಕ್ಕಾಗಲ್ಲ. ಆಮೇಲೆ ಇವ್ನಿಗಿಟ್ಟೆ ಶಾರ್ಟ್ ಇಟ್ಬಿಟ್ಟು ಹೇಳಿದೆ, ರವಿ ಒಂದು ಕೆಲಸ ಮಾಡು, ಟೂತ್ಪೇಸ್ಟಲ್ಲಿ ಉಪ್ಪಿದೆ ಅನ್ನೋ ಡೈಲಾಗ್ ಸಿಕ್ಕಾಬಿಟ್ಟೆ ಫೇಮಸ್ ಅದು. ಹೌದು ಅಲ್ವಾ? ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯೇ ಅನ್ನೋದು ತುಂಬ ರಿಜಿಸ್ಟರ್ ಆಗಿರೋದು. ಅದಕ್ಕೆ ಅವ್ನು ಹೇಳಿದೆ, ಏನು ಸಾರ್ ಟೂತ್ಪೇಸ್ಟಲ್ಲಿ ಉಪ್ಪಿದೆ ಅಂತ ಗೊತ್ತು, ನಿಮ್ಮ ಟೂತ್ಪೇಸ್ಟಲ್ಲಿ ಫ್ಯಾನಿ ಇದೆಯಲ್ಲ ಸಾರ್, ಹೆಂಗೆ ಸಾರ್ ಬಿಟ್ಟು ವರ್ಕ್ ಆಗೋಯ್ತು. ಹೌದು, ಸಕ್ಕದಾಗಿ ವರ್ಕ್ ಆಗಿದೆ ಅದು. ಆ ಥರದ್ದು ಅದೆಷ್ಟು ಬರುತ್ತೋ ಸಿನಿಮಾ ಪೂರ್ತಿ ಗೊತ್ತಿಲ್ಲ. ಬನ್ನಿ, ಎಲ್ಲ November 28ಕ್ಕೆ ಥಿಯೇಟ್ರಲ್ಲಿ ಮಜಾ ಮಾಡೋಣ ಈ ಸಿನಿಮಾನ. ನಮ್ಮ ಸಿನಿಮಾ ಇದು, ಕನ್ನಡದ ಸಿನಿಮಾ ಇದು. ಯಾವತ್ತೂ ನಗೋದಕ್ಕೆ ಯಾರೂ ಹಿಂಜರಿಯಲ್ಲ, ಎಲ್ಲರೂ ನಗಬೇಕು ಅಂತಲೇ ಬರೋದು. ಅಳಿಸೋದು ತುಂಬ ಸುಲಭ ಸರ್, ನಗ್ಸೋದು ತುಂಬ ಕಷ್ಟ. ಬಟ್ ನೀವು ಪ್ರತಿ ವಾರ ನಗಿಸಿದ್ದೀರಾ, ಇವಾಗ ಥಿಯೇಟ್ರ್ನಲ್ಲೂ ನಗಿಸ್ತೀರಾ ಅಂತ ನಂಬಿದ್ದೀವಿ ನಾವು. ಹೌದು. ಆ್ಯಂಡ್ ನಮಗೊಂದು ಇದೇನೋ ಗೊತ್ತಿಲ್ಲ, ಒಂದು ಸ್ಪೆಷಲ್ ಕನೆಕ್ಷನ್ ಈ ಫ್ಯಾಮಿಲಿ ಜೊತೆ, ಇವ್ರ ಜೊತೆ. ಮತ್ತು ಈ ಸಿನಿಮಾ ಅಂದರೆ ಇದು ನನಗೆ ಹೆಂಗೆ ಅಂದರೆ ಕಾಯ್ತಾ ಇದ್ವಿ ನಾವು, GST ಪ್ರಮೋಟ್ ಮಾಡಬೇಕು, GSTನ ಇದು ಮಾಡಬೇಕಂತ. ಸೊ ಇವತ್ತು ಆ ಟೈಮ್ ಬಂದಿದೆ. ಈಗ ನೀವು ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರುವಂಥ ಒಂದು ದೊಡ್ಡ ಫ್ಯಾಮಿಲಿ ಎಲ್ಲ ಗೊತ್ತು. ಯಾರ್ಯಾರ ಸಪೋರ್ಟ್ ಹೆಂಗೆ ಸಿಕ್ತು ನಿಮಗೆ ಈ ಟೈಮಲ್ಲಿ? ಅಂದರೆ ಮೊದಲನೇದಾಗಿ ಇವಾಗ ನನ್ನ ಟ್ರೈಲರ್ ಲಾಂಚಿಂದನೂ ನನಗೆ ಉಪ್ಪಿ ಸರು, ಪ್ರಿಯಾಂಕಾ ಮ್ಯಾಮ್ ಅವರೆಲ್ಲ ಮಾಡಿದಂಥ ಒಂದು ಸಪೋರ್ಟು, ಅಲ್ಲಿ ಬಂದಂತಹ ಒಂದು ಪ್ರೆಸ್ಸಿನ ಒಂದು ಸಮೂಹ, ಯಂಗ್ಸ್ಟರ್ಸಿಂದ ಹಿಡಿದು ತುಂಬ ಸೀನಿಯರ್ ಜರ್ನಲಿಸ್ಟ್ಗಳು ಬಂದಿದ್ದು, ಆ 2 ಗಂಟೆಗಳ ಕಾಲ ಕೂತು ಮಾತಾಡಿದ್ದು, ನನ್ನ ತಂಡಕ್ಕೆ ನೀಡ್ತಾ ಇರೋಂಥ ಸಪೋರ್ಟ್ ಏನಿದೆಯಲ್ಲ, ದಟ್ ಈಸ್ ಟ್ರೆಮೆಂಡಸ್. ಆ್ಯಂಡ್ ದೇ ಆರ್ ಓನ್ಲಿ ಕಮಿಂಗ್. ಆ್ಯಂಡ್ ಅದಷ್ಟೇ ನಾನು ಬೇಡ್ಕೊಳ್ಳೋದು ಏನಂದರೆ, ಎಲ್ಲರೂ ಆಮೇಲೆ ಚಮೇಲಿ ಚಲ್ ಟ್ರೆಂಡಿಂಗ್ ಆಗಿದ ತಕ್ಷಣ ಎಲ್ಲರೂ ರೀಲ್ಸ್ ಮಾಡಿ ಕಳಿಸ್ತಾ ಇದ್ದಾರೆ, ಎಲ್ಲರೂ ಎವ್ರಿಬಡಿ ಗೊತ್ತಿಲ್ಲದೆ ಇರೋರು ಕಳಿಸ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ.
ಒಂದು ಇತ್ತೀಚಿನ ಇದರಲ್ಲಿ ಇದರ ಏನದು ಹಾಡುಗಳಲ್ಲಿ ಒಂದು ಬ್ಯಾಂಗಲ್ ಬಂಗಾರಿ ತುಂಬ ಹೆಸರು ಮಾಡಿದ್ರು. ಬ್ಯಾಂಗಲ್ ಬಂಗಾರಿ ತುಂಬ ಚೆನ್ನಾಗಿತ್ತು, ಕ್ಯಾಚಿ ನಂಬರು. ಸೊ ನಿನ್ನೆ ನಾನು ಚಾನಲ್ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವರು ಅದನ್ನೇ ಹೇಳಿದ್ರು, ಇಲ್ಲ ಸಾಂಗ್ ಕೇಳಿದ್ರೆ ತುಂಬ ಕ್ಯಾಚಿ ಆಗಿದೆ, ತುಂಬ ಟ್ರೆಂಡ್ ಆಗ್ತಾ ಇದೆ, ನಾವು ಯೂಸ್ ಮಾಡ್ಕೋತೀವಿ ಅಂತ. ಸೊ ಅದನ್ನೇ ಹೇಳಿದ್ರು, ಬಿಗ್ ಬಾಸಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಸೊ ಈ ಥರ ಎಲ್ಲ ಬಂದಾಗ ನನಗೆ ಒಂಥರ ಇಟ್ಸ್ ಅನ್ ಅಡಿಷ್ನಲ್ ಇದು. ಆ್ಯಂಡ್ ನಮಗೂ ಭಯ ಆಯಿತು, ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಮಾಡಿದಾಗ ಈ ಮಟ್ಟಕ್ಕೆ ರೀಚ್ ಆಗುತ್ತಾ, ಜನ ಅದನ್ನು ನೋಡ್ತಾರಾ ಅಂತ. ಬಟ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಬರ್ತೀವಿ ಅಂದರೆ ಸೊ ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ಇತ್ತೀಚಿನ ನನಗೆ ಮೊನ್ನೆ ಯಾರೋ ಆಡಿಯೋ ನಿಮ್ಮದೇ ಅದು ಇವಾಗ ಹೊಸದಾಗಿ, ಸೊ ಇತ್ತೀಚಿನ ದಿನಗಳಲ್ಲಿ ಹಿಟ್ ಆದಂಥ ಸಾಂಗ್ ಅಂತ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಫ್ ಯು ಸಿ ದ ಫೀಡ್ಸಲ್ಲಿ ಏನಂದರೆ ಇಫ್ ಯು ಜಸ್ಟ್ ಗೋ ವಿತ್ ದ ನಂಬರ್ಸ್, ದಿ ಅಮೌಂಟ್ ಆಫ್ ಪೀಪಲ್ ಮೇಕಿಂಗ್ ವೀಡಿಯೋಸ್ ಇದೆಯಲ್ಲ, ಹೌದು, ನಾನು ನನ್ನ ಮಗ ಹನುಮಾನ್ ಚಾಲೀಸ ಹೇಳಿದ್ದೀವಿ. ಸೊ ಇಟ್ ಇಸ್ ರೀಚ್ಡ್ ಅಬೌಟ್ 2.3 ಮಿಲಿಯನ್. ನಾನು ಹನುಮಾನ್ ಚಾಲೀಸ ಹೇಳಿರೋದು. ಆಮೇಲೆ ನಾನು ನಮ್ಮ ಅಕ್ಕ ಮಾಡಿರೋಂಥ ಸ್ಟೆಪ್ಪು 7 ಲಕ್ಷ ರೀಚ್ ಆಗಿರೋದು. ಸಿ ಇಟ್ಸ್ ಆಲ್ ವೆರಿ ಗುಡ್ ಥಿಂಗ್ಸ್ ನನಗೆ. ಹೌದು ಅಕ್ಕ, ಈಗ ಅವರೊಂದು ಉಲ್ಟಾ ಪಲ್ಟಾ ಅಂತ ಒಂದು ಸಿನಿಮಾ ಮಾಡಿ ಔಟ್ ಆ್ಯಂಡ್ ಔಟ್ ಕಾಮಿಡಿ, ಅದು ಸಖತ್ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತ. ಇಲ್ಲಿ ಅವರು ಒಂದು ಕಾಸ್ಟ್ಯೂಮ್ ಡಿಸೈನರ್ ಆಗಿನೂ ಕೂಡ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಈ ಪ್ರೊಡಕ್ಷನಲ್ಲಿ ಏನು ಬರುತ್ತೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿರುತ್ತೆ. ಸೊ ಈ ಸಿನಿಮಾಗೆ ಎಷ್ಟು ಹೆಲ್ಪ್ ಆಯಿತು? ಇಲ್ಲ, ಈ ಡಿಸೈನಿಂಗು, ಈ ಫೋಟೋಲಿ ಈ ಮಾರ್ಕ್ಸು ದೆವ್ಗಳಿಗೆ ಅದನ್ನೆಲ್ಲ ಒಳ್ಳೆ ಡಿಸೈನ್ ಮಾಡಿದ್ದು. ಕಾಸ್ಟ್ಯೂಮು ಆಕೆನೇ ಡಿಸೈನ್ ಮಾಡಿದ್ದು. ಒಂದು ವಿಚಾರ ಏನು ಅಂದರೆ, ಈ ಸಿನಿಮಾದಲ್ಲಿ 70 ನಿಮಿಷದ ಒಂದು ರೋಟೋ ಇದೆ. ರೋಟೋ ಅಂದರೆ ನಾವು ಇಷ್ಟು ಜನ ಇದ್ದೀವಿ, ಇಲ್ಲಿ ಪಕ್ಕದಲ್ಲಿ ಈ ದೆವ್ಗಳ ಕ್ಯಾರೆಕ್ಟರ್ ಇರುತ್ತೆ ಅಂದರೆ ವಿ ವಿಲ್ ಬಿ ಇನ್ ದಿಸ್ ಕಲರ್ ಡ್ರೆಸ್ಸಸ್. ಅವ್ರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರ್ತಾರೆ. ಓಕೆ, ದೇ ವಿಲ್ ಬಿ ಇನ್ ಸೆಪಿಯಾ ಮೋಡಲ್ಲಿ ಇರ್ತಾರೆ. ಸೊ ಚಿಕ್ಕ ಮಕ್ಕಳಿಗೆ ಈಸಿಲಿ ಡಿಫ್ರೆನ್ಷಿಯೇಟ್ ಆಗುತ್ತೆ ಹೂ ಇಸ್ ಡೆಡ್ ಆ್ಯಂಡ್ ಹೂ ಇಸ್ ಅಲೈವ್. ಇದು 60 to 70 minutes ಆಫ್ ರೋಟೋ, ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ. ಇಟ್ಸ್ ಅ ರೆಕಾರ್ಡ್. ಆ್ಯಂಡ್ 3 generations ಇನ್ ದ ಸೇಮ್ ಸ್ಕ್ರೀನ್, ಇಟ್ಸ್ ಅ ರೆಕಾರ್ಡ್, ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ. 3 ಜನರೇಷನ್, ನಮ್ಮಮ್ಮ, ನಾನು, ನನ್ನ ಮಗ ಸ್ಕ್ರೀನ್ ಶೇರ್ ಮಾಡಿರೋದು. ಆಮೇಲೆ 3 generations ಆಫ್ ಆ್ಯಕ್ಟರ್ಸ್, 3 generations ಆಫ್ ಡೈರೆಕ್ಟರ್ಸ್, 3 generations ಆಫ್ ಪ್ರೊಡ್ಯೂಸರ್ಸ್ ಇನ್ ದ ಸೇಮ್ ಫ್ಯಾಮಿಲಿ. ನಮ್ಮ ತಾತ, ನಮ್ಮಪ್ಪ, ನಾನು, ಇದು ಕೂಡ ರೆಕಾರ್ಡು. ಆಮೇಲೆ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ನಮ್ಮ ತಾತ ನಮ್ಮಪ್ಪನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಚೈಲ್ಡ್ ಆರ್ಟಿಸ್ಟಾಗಿ. ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ನಮ್ಮಪ್ಪ ಭುಜಂಗನ ದಶಾವತಾರದಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಈ ಸಿನಿಮಾದಲ್ಲಿ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ನಾನು, ನನ್ನ ಮಗನ ಇಂಟ್ರೊಡ್ಯೂಸ್ 4 ತಲೆಮಾರುಗಳು, ಅದು ಕೂಡ ರೆಕಾರ್ಡು. ಸೊ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಖುಷಿ ಆಗುತ್ತೆ ಇದೆಲ್ಲ ಈ ಥರ ಒಂದು ಪಾಸಿಟಿವು. ಶೂಟಿಂಗ್ ಮಾಡ್ತಾ ಇರಬೇಕಾದ್ರೇ ಐ ಗೆಟ್ ಅ ಗಿಫ್ಟ್, ವಿಶ್ ಸೈನ್ಡ್ ಬೈ ಸಚಿನ್ ತೆಂಡೂಲ್ಕರ್. ಅವರು ಕಳಿಸಿ ಇದು ಮಾಡಿರೋದು. ಸೊ ದಟ್ ಈಸ್ ಆಲ್ಸೋ ಫಸ್ಟ್ ಟೈಮ್. ಬಿಕಾಸ್ ಕನ್ನಡ ಇಂಡಸ್ಟ್ರಿಗೆ ಒಂದು ಸಿನಿಮಾಗೆ ಆ ಥರ ಒಂದು ಸಾವನೀರು ಕೊಟ್ಟು ಅಥವಾ ಒಂದು ಸೈನ್ ಮಾಡಿ ಬೆಸ್ಟ್ ವಿಶಸ್ಸು ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ ಅಂದರೆ ಅದು ಕೂಡ ಮೊದಲನೇ ಬಾರಿ ಆಗಿರೋದು. ಸೊ ಅದಕ್ಕೆ ಶ್ರಮಪಟ್ಟಂಥ ನನ್ನ ಸ್ನೇಹಿತರೆಲ್ಲ ಮಾಡಿದ್ದು ಇದೆಲ್ಲ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನೀವುಗಳು ಇಷ್ಟು ಟೈಮ್ ತೊಗೊಂಡು ಯು ಆರ್ ಕಮಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಟೈಮ್ ಆ್ಯಂಡ್ ಅಲ್ಲ ನಮ್ಮ GST ಅಂತ ಹೇಳಿ ನೀವು ಮಾಡ್ತಾ ಇರೋದು. ಆಲ್ ದೀಸ್ ಥಿಂಗ್ಸ್ ಮೇಕ್ಸ್ ಮೀ ಇವನ್ ಮೋರ್ ಪಾಸಿಟಿವ್. ಇಲ್ಲ ಸರ್, ಹಿಂಗಂದರೆ ಇದು ಫಸ್ಟ್ ಸ್ಟಾರ್ಟಿಂಗ್, ಇದು ಇಲ್ಲಿಂದ ಶುರುವಾಗಬೇಕು ನೋಡಿ. ಈ ಸ್ಟೆಪ್ಪಿಂದ ಶುರುವಾಗಿದ್ದು ಹಿಂತಿರುಗಿ ನೋಡಲೇಬಾರ್ದು, ಅದು ಕಂಟಿನ್ಯೂ ಆಗಬೇಕು. ಶ್ರೇಷ್ಠ ಕೂಡ ಸೂಪರ್ ಡೂಪರಾಗಿ ರೆಡಿ ಆಗ್ತಾನೆ ಅಂತ ಅನ್ನಿಸ್ತಿದೆ. ಯಾಕಂದರೆ ಅವನದು ಏನೋ ಸ್ಪೆಷಲ್ ಇದೆ ಸರ್, ಅವನಲ್ಲಿ ಅವ್ನು ತುಂಬ ಸ್ಪೆಷಲ್ ಇದ್ದಾನೆ. ಆ್ಯಂಡ್ ಅವನ ಏನೋ ಒಂದು ಆಗುತ್ತೆ, ಅದು ತುಂಬ ಸೆಳಿತಾ ಇದೆ ಆ ಮಗು ಮೇಲೆ. ಅದು ಚೆನ್ನಾಗಿ ಆಗಬೇಕು. ಆ್ಯಂಡ್ ಎಲ್ಲರನ್ನೂ ಹಿಂಗೆ ಪ್ರಿಪೇರ್ ಮಾಡಿ ನೀವು. ಇಷ್ಟ ನನಗೆ ಆರ್ಟಿಸ್ಟ್ ಆಗಲೇಬೇಕು ಅನ್ನೋದೆಲ್ಲ ಏನು ಕಂಪಲ್ಷನ್ ಇಲ್ಲ. ನನಗೆ ಅವನ 2 ಮಕ್ಕಳು ಒಂದು ಪೊಲೀಸ್ ಆಗಬೇಕು, ಇಲ್ಲ ಆರ್ಮಿಗೆ ಸೇರಬೇಕು ಅನ್ನೋದು ತುಂಬ ಆಸೆ ಇದೆ. ಹೌದಾ? ಐ ವಾಂಟ್ ಟು ಸಿ ದೆಮ್ ಇನ್ ಯೂನಿಫಾರ್ಮ್ ಅಂತ ತುಂಬ ಆಸೆ. ಸೊ ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು, ಇದನ್ನೇ ಮಾಡಬೇಕು ಅಂತಲ್ಲ. ಆ್ಯಂಡ್ ಸುಕೃತ ಕೂಡ ಈ ಸಿನಿಮಾದಲ್ಲಿ ಇರಲಿಲ್ಲ. ಒಂದು ಹೆಣ್ಮಗುನ ಹಾಕ್ಕೊಂಡು ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದು. ದೆನ್ ಅವನ ಯೂಟ್ಯೂಬಲ್ಲಿ ಇದ್ದಂಥ ಜೋಶ್ ಎಲ್ಲ ನೋಡಿ ದೆನ್ ಐ ಡಿಸೈಡೆಡ್ ವೈ ಕಾಂಟ್ ಐ ಕ್ಯಾಸ್ಟ್ ಹಿಮ್ ಅಂತ ಹೇಳಿ. ಆ್ಯಂಡ್ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ನನ್ನ ಮಗನ ವಯಸ್ಸಿಂದ ಹಿಡಿದು ನನ್ನ ತಾಯಿಯ ವಯಸ್ಸಿನವರೆಗೂ, ಅದಕ್ಕಿಂತ ಎಲ್ಲ ವರ್ಗದವರು ನೋಡುವಂಥ ಸಿನಿಮಾ GST. ಸೊ ದಟ್ ಈಸ್ ಒನ್ ಕಾಮನ್ ಫ್ಯಾಕ್ಟರ್. ಭಗವಂತ ಏನಿಗೆ ಬಿಟ್ಟಿದ್ದು. ಇಲ್ಲ ಆಗುತ್ತೆ, ಚೆನ್ನಾಗಾಗುತ್ತೆ. ಏನು ಹೇಳ್ತಾ ಇರೋದು, ಇದು ಫಸ್ಟು ಅಂದರೆ ಡೈರೆಕ್ಷನ್ ಫಸ್ಟ್ ಮಾಡ್ತಾ ಇರೋದಲ್ವ, ಇದು ಫಸ್ಟ್ ಸ್ಟೆಪ್ಪು. ಇಲ್ಲಿಂದ ಶುರುವಾಗಬೇಕು, ಅದು ಸಕ್ಕತ್ತಾಗಿ ಆಗಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಒಂದು ಪ್ರಾಮಿಸ್ ಮಾಡಿ,
ಏನು ಹೇಳಿ ಫಸ್ಟ್? ಇಲ್ಲ ನೆಕ್ಸ್ಟ್ ಸಿಗಬೇಕು ಅಂತ ಹೇಳ್ತೀನಿ. ಖಂಡಿತ. ನಮಗೆ ಸಿಗಬೇಕು ಅಲ್ಲ, ಅದು ಪ್ರಾಮಿಸ್ ಮಾಡಬೇಕು. ಇವತ್ತೇ ಅಲ್ಲ ಅವತ್ತೇ ಅಲ್ಲ, ಸಿಗಬೇಕು ಅಷ್ಟೇ. ಸೊ ಯಾಕಂದರೆ ಈಗ ಟೈಮ್ ಶಾರ್ಟೇಜು, ಅವರ ಟೆನ್ಷನ್ಸ್ಗಳು ನನಗೆ ಇಷ್ಟುದ್ದ ಇದೆ ಮಾತಾಡೋಕ್ಕೆ. ಬಟ್ ಏನು ಮಾಡೋದು, ಅದು ಸಾಕಾಗಲ್ಲ. ಸೊ ಹಾಗಾಗಿ ಈಗ ಆನ್ ಸ್ಕ್ರೀನ್ ಕಮಿಟ್ಮೆಂಟ್ ಇದು ಇಲ್ಲ ಅನ್ನಂಗಿಲ್ಲ. ಕಟ್ ಮಾಡಿಬಿಟ್ಟು ಕಳಿಸ್ತಾ ಇರೋದೆ, ಸರ್ ಯಾವಾಗ ಸಿಗ್ತೀರಾ ಅಂತ. ಎನಿವೇಸ್, ಸಿನಿಮಾ ಟೆನ್ಷನ್ ಎಲ್ಲ ನಾವು ಮುಗಿಲಿ, ಸೂಪರಾಗಿ ಆಗಲಿ. ಆ್ಯಂಡ್ ಎಲ್ಲ ಪ್ರತಿ ಸ್ಟೆಪ್ಪಲ್ಲೂ ನಾನು ಜೊತೆಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲರನ್ನೂ ಕೇಳ್ಕೊಳ್ಳೋದು, ಪ್ರೇಕ್ಷಕರು ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಪಟ್ಟಿದ್ದೀನಿ. ನಿಮ್ಮನ್ನು ನಗಿಸೋವಂಥ ಒಂದು ಸಿನಿಮಾ ಮಾಡಿದ್ದೀನಿ. ಬಂದು ಹೊಟ್ಟೆ ತುಂಬ ನಕ್ಕು ನಿಮ್ಮ ಆಶೀರ್ವಾದ ನಮಗೆ ಕೊಡಿ. ಇಡೀ ತಂಡಕ್ಕೆ ನಿಮ್ಮ ಬೆಂಬಲ ಬೇಕಾಗಿದೆ. ದಯವಿಟ್ಟು GST ಸಿನಿಮಾ ನವೆಂಬರ್ 28ನೇ ತಾರೀಕು ರಿಲೀಸ್ ಆಗ್ತಿದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ನೀವು OTTಲಿ ಬರುತ್ತೆ, ಅವಾಗ ಕೂತ್ಕೊಂಡು ನೋಡ್ತೀನಿ ಅಂತಂದರೆ OTT ಫೀಲೇ ಬೇರೆ, ಥಿಯೇಟ್ರ್ ಫೀಲೇ ಬೇರೆ. ಥಿಯೇಟ್ರಲ್ಲಿ ನೋಡಿ ನೀವು OTTಲಿ ನೋಡಿದಾಗಲೂ ನಗ್ತೀರಾ. ಸೊ ಫಸ್ಟು ಥಿಯೇಟ್ರಿಗೆ ಬನ್ನಿ, ಸ್ಟಾಪ್ ಪೈರಸಿ. ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ. ಮೇನ್ ಥಿಯೇಟರ್ ವೀರೇಶು. ಸೊ ಅಲ್ಲೂ ಎಲ್ಲರೂ ಬನ್ನಿ. ಆ್ಯಂಡ್ GSTನ ಥಿಯೇಟ್ರ್ನಲ್ಲಿ ನೋಡೋಣ. ನವೆಂಬರ್ 28 ಫಸ್ಟ್ ಡೇ ಫಸ್ಟ್ ಶೋಗೆ ಸಿಗೋಣ.